ಹಲೋ ಗೈಸ್, ವೆಲ್ಕಮ್ ಮೈ ನ್ಯೂ ಮಿನಿ ಬ್ಲಾಗ್. ಇವತ್ತು 12 ನಿಮಿಷ ಆಗಿದೆ. ಫಸ್ಟ್ ಬಾಡಿಗೆ ಬಂದಿದೆ ನೋಡಿ, 481 ರೂಪಾಯಿ ಬಾಡಿಗೆ ಬಂದಿದೆ. ಬನ್ನಿ ಪಿಕಪ್ ಹೋಗೋಣ. ಇವಾಗ 2.2 ಕಿಲೋಮೀಟರ್ ಇರುತ್ತೆ, 10 ನಿಮಿಷ ತೋರಿಸ್ತದೆ. ಪಿಕಪ್ ಲೊಕೇಶನ್ ಬಂದಾಗೆ ಟೋಟಲು 4-5 ಬಾಕ್ಸ್ ಇರುತ್ತೆ. ಲೋಡಿಂಗ್ ಮಾಡಿಕೊಂಡು ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ ಬಂದುಬಿಟ್ಟು 10 ಕಿಲೋಮೀಟರು, ಹಾಫ್ ಆನ್ ಅವರ್ ತೋರಿಸ್ತಾಯಿತ್ತು. ಅಲ್ಲಿಂದ ಬರೋಕ್ಕೆ ಒಂಚೂರು ಟ್ರಾಫಿಕ್ ಜಾಸ್ತಿನೇ ಇತ್ತು. ಅಲ್ಲೇ ಅನ್ಲೋಡ್ ಪಾಯಿಂಟಲ್ಲಿ ಬಂದಾಗೆ ಬೇಗನೆ ಅನ್ಲೋಡ್ ಮಾಡಿದ್ದೀನಿ ಹುಡುಗ. ಆಲ್ರೆಡಿ ಟೋಟಲ್ 5 ಬಾಕ್ಸ್ ಇತ್ತು, ಅನ್ಲೋಡ್ ಮಾಡಿದರು. ಅನ್ಲೋಡ್ ಆದ ನಂತರ ಇವ್ರದ್ದು 50 ರೂಪಾಯಿ ಚಾರ್ಜ್ ಇತ್ತು, ನಾನು ಇಸ್ಕೊಟ್ಟೆ ಕಸ್ಟಮರ್ ಹತ್ರ. ಟಿಪ್ ಎಂಡ್ ಆದ ನಂತರ 481 ರೂಪಾಯಿ ಕಸ್ಟಮರ್ ಫೋನ್ಪೇ ಮಾಡ್ತಾರೆ. ಇದು ಆರ್ಡರು ಕಂಪ್ಲೀಟೆಡ್ ಆಯಿತು, 1 ಆರ್ಡರ್. ಪೋರ್ಟ್ರಲ್ಲಿ ಎಲ್ಲಿ ಡ್ರಾಪ್ ಮಾಡಿದ್ದೀನಿ ಅಂತ ಅಲ್ಲೇ ನನಗೆ ಲೋಕಲ್ ಡೆಲಿವರಿ 540 ರೂಪಾಯಿ ಬಾಡಿಗೆ ಬರುತ್ತೆ. ಪಿಕಪ್ ಪಾಯಿಂಟು ಅಲ್ಲೇ ಪಕ್ಕದಲ್ಲೇ ಇರುತ್ತೆ. ಲೋಡಿಂಗ್ ಮಾಡ್ಕೊತಾ ಇದೆ. ಲೋಡಿಂಗ್ ಮಾಡಿಕೊಂಡು ಅಲ್ಲಿಂದ ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಟ್ರಿಪ್ ಕನ್ಫರ್ಮ್ ಅಂತ ಬರುತ್ತೆ ನೋಡಿ. ಟ್ರಿಪ್ ಕನ್ಫರ್ಮ್ ಬಂದಾದ ನಂತರ ಇದು ಲೋಕಲ್ ಡೆಲಿವರಿ, ಇದು ಸಿಸ್ಟಮ್ ಚೇಂಜ್ ಇದೆ. ಪಿಕಪ್ ಲೊಕೇಶನ್ ಕನ್ಫರ್ಮ್ ಆದ ನಂತರ ನಾನು ಇವಾಗ ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. 15 ಕಿಲೋಮೀಟ್ರ್ 1 ಅವರ್ ತೋರಿಸ್ತಾಯಿತ್ತು. ಬೆಂಗಳೂರಲ್ಲಿ ತುಂಬಾ ಜಾಸ್ತಿ ಟ್ರಾಫಿಕ್ ಇದೆ. 15 ಕಿಲೋಮೀಟ್ರಿಗೆ 1 ಅವರ್ ಅಂತ ತೋರಿಸ್ತಾ ಇದೆ. ತುಂಬಾ ಬೇಜಾರಾಯಿತು. ಅದ ನಂತರ 1 ಅವರ್ ಮಾಡಿಕೊಂಡು ಅನ್ಲೋಡ್ ಪಾಯಿಂಟಲ್ಲಿ ಬಂದಾಗ ಅನ್ಲೋಡ್ ಆಯಿತು. ಅನ್ಲೋಡ್ ಆದ ನಂತರ ಇದು 540 ರೂಪಾಯಿ ಬಾಡಿಗೆ ಇರುತ್ತೆ. ಇದರಲ್ಲಿ ಲೋಕಲ್ ಡೆಲಿವರಿಗೆ ಅಮೌಂಟ್ ಎಲ್ಲ TDS ಕಟ್ಟಾಗಿ ನಮ್ಮದು 460 ರೂಪಾಯಿ ಬರುತ್ತೆ. ಇದು 460 ರೂಪಾಯಿ ಮಾತ್ರ ತೊಗೋಬೇಕು, ಉಳ್ಕಿದ ಅಮೌಂಟು ಅದರಲ್ಲೇ ಕಟ್ಟಾಗಿರುತ್ತೆ ಆಲ್ರೆಡಿ. ಇದು ನೋಡಿ ಲೋಕಲ್ ಡೆಲಿವರಿಯಲ್ಲಿ ಕಟ್ಟಾಗಿದೆ ಆಲ್ರೆಡಿ 475 ರೂಪಾಯಿ. ಆದ ನಂತರ 15 ರೂಪಾಯಿ ವಾಲೆಟಲ್ಲಿ ಆ್ಯಡ್ ಆಗುತ್ತೆ. ಇದು ಆರ್ಡರು ಕಂಪ್ಲೀಟೆಡ್ ಆಯಿತು. 591 ರೂಪಾಯಿ ಬಾಡಿಗೆ ಬರುತ್ತೆ ಆನ್ಲೈನು. ಬಿಳೆಕಳಿಯಿಂದ ಬೊಮ್ಮಸಂದ್ರಿಗೆ ಡ್ರಾಪ್ ಇರುತ್ತೆ. ಬನ್ನಿ ಇವಾಗ ಪಿಕಪ್ ಲೊಕೇಶನಿಗೆ ಹೋಗೋಣ. ಪಿಕಪ್ ಲೊಕೇಶನ್ 1.1 ಕಿಲೋಮೀಟ್ರ್ ಇರುತ್ತೆ. ಇದು ಟ್ಯಾಂಕರ್ ಇರುತ್ತೆ, ನೀರಿಂದ 3 ಟ್ಯಾಂಕ್ ಇರುತ್ತೆ. ಲೋಡ್ ಮಾಡಿಕೊಂಡು ಅಲ್ಲಿಂದ ಟ್ರಿಪ್ ಸ್ಟಾರ್ಟ್ ಮಾಡ್ಕೊಂಡು ಹೊಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ 18 ಕಿಲೋಮೀಟ್ರ್ 1 ಅವರ್ ತೋರಿಸ್ತಾ ಇತ್ತು. ಹಾಗೆ ಬರ್ತಾ ಹಾಗೆ ಚಂದಾಪುರಲ್ಲಿ ಮುಕ್ಕುಳಿ ಅರೇಂಜ್ ಜಾಮ್ ಆಗಿತ್ತು. ಮಿನಿಮಮ್ 3 ಕಿಲೋಮೀಟ್ರ್ ಫುಲ್ ಜಾಮ್ ಆಗುತ್ತೆ. ಸ್ಯಾಟರ್ಡೇ ಡೇಯಲ್ಲಿ ಫುಲ್ ಜಾಮ್ ಆಗುತ್ತೆ ನೋಡಿ. ರೆಡ್ ಬಿದ್ದಿದೆ ಫುಲ್ಲೆಲ್ಲ. ನಾನೇನು ಮಾಡಿದೆ, ಸರ್ವಿಸ್ ರೋಡ್ ಹಾಕ್ಕೊಂಡು ತುಂಬಾ ಚೆನ್ನಾಗೈತೆ ಅಂದ್ಕೊಂಡೆ, ತುಂಬ ಖುಷಿಯಾಯಿತು. ಅಲ್ಲಿಂದ ಬಂದಾಗೆ ಅನ್ಲೋಡ್ ಪಾಯಿಂಟಲ್ಲಿ ಬಂದೆ. ಅನ್ಲೋಡ್ ಮಾಡ್ತಾ ಹಾಗೆ ಬೇಗನೆ ಹುಡುಗರು ಬಂದು 3 ಅನ್ಲೋಡ್ ಮಾಡ್ತಾರೆ ಒಂದೇ ಸತಿಗೆ. ಅನ್ಲೋಡ್ ಆದ ನಂತರ ನಾನು ಅಲ್ಲೇ ಟ್ರಿಪ್ ಎಂಡ್ ಮಾಡ್ತೀನಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಟ್ರಿಪ್ ಕಂಪ್ಲೀಟೆಡ್ ಆದ ನಂತರ 591 ರೂಪಾಯಿ ಆನ್ಲೈನ್ ಪೇಮೆಂಟ್ ಇರುತ್ತಲ್ಲ, ಕ್ಯಾಶ್ ಕಾರ್ಡ್ ತೊಗೋತೀನಿ. ಇದು ವಾಲೆಟಲ್ಲಿ ಆ್ಯಡ್ ಆಗುತ್ತೆ. ಕಸ್ಟಮರ್ಗೆ ರೇಟಿಂಗ್ ಕೂಡ ಕೊಡ್ತೀವಿ. 265 ರೂಪಾಯಿ ಬೊಮ್ಮಸಂದ್ರನೇ. ಎಲ್ಲಿ ಡ್ರಾಪ್ ಮಾಡಿದೆ ಅಲ್ಲಿಂದನೇ ಆ ಪಕ್ಕದ ರೋಡು 2.6 ಕಿಲೋಮೀಟ್ರ್ ಡ್ರಾಪ್ ಇರುತ್ತೆ. ಅಲ್ಲೇ ಪಿಕಪ್ ಲೊಕೇಶನ್ ಸರ್ ಬನ್ನಿ ಅಂತ ಹೇಳಿದ್ರು. ಅವರಿಂದ ಬುಕ್ ಮಾಡಿದೆ ಅಂತ ಹೇಳಿದೆ. ಕಸ್ಟಮರ್ ಬುಕ್ ಮಾಡ್ತಾರೆ, ಅಲ್ಲಿಂದನೇ ಬುಕ್ಕಿಂಗ್ ಮಾಡಿಕೊಂಡು ಲೋಡಿಂಗ್ ಮಾಡ್ಕೊಂಡು ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಡ್ರಾಪ್ ಲೊಕೇಶನ್ಗೆ. ಡ್ರಾಪ್ ಲೊಕೇಶನ್ 2.6 ಕಿಲೋಮೀಟ್ರ್ ಇರುತ್ತೆ. ಅದೇ ಎದುರುಗಡೆನೇ ಅಷ್ಟೇ. 2.6 ಇದ್ದರೂ ಹಾಫ್ ಆನ್ ಅವರ್ ತೋರಿಸಾಯಿತು. ಹಾಗೆ ನಾವು ಗಾನ ಹಾಕ್ಕೊಂಡು ಅನ್ಲೋಡ್ ಮಾಡ್ತಾಯಿದ್ದೀವಿ. ಗಾಡಿಯಲ್ಲಿ ಬೇಸಿದೆ, ಗಾಡಿಯಲ್ಲಿ ಜಿಕ್ಕಿ ಅನ್ಕೋತು ಅನ್ಲೋಡ್ ಮಾಡಿದೆ. ಅನ್ಲೋಡ್ ಆದ ನಂತರ ನಾನು ಟ್ರಿಪ್ ಎಂಡ್ ಮಾಡಿದೆ. ಟ್ರಿಪ್ ಎಂಡ್ ಆದ ನಂತರ ಕಸ್ಟಮರ್ 265 ರೂಪಾಯಿ ಪೇ ಮಾಡೋದು, ಅಲ್ಲಿ 300 ರೂಪಾಯಿ ಮಾಡ್ತಾರೆ. ಥ್ಯಾಂಕ್ ಯು ಸರ್ ಅಂತ. ಯಾರೂ ಬರಲಿಲ್ಲ, ನೀನೇ ಬಂದಿರ ಅಂತ ಹೇಳ್ಬಿಟ್ಟು 45 ರೂಪಾಯಿ ಫೋನ್ಪೇ ಎಕ್ಸ್ಟ್ರಾ ಮಾಡಿದೆ. ತುಂಬ ಖುಷಿಯಾಯಿತು. ಥ್ಯಾಂಕ್ ಯು ಸರ್. 447 ರೂಪಾಯಿ ಬಾಡಿಗೆ ಬಂದಿದೆ. ಪಿಕಪ್ ಇದೆ ಚಂದಾಪುರ. ಟ್ರಾಫಿಕ್ ನೋಡಿ ಎಷ್ಟಿದೆ, ಫುಲ್ ರೆಡ್ 600 ಮೀಟರ್ ಇದೆ. 9 ನಿಮಿಷ ತೋರಿಸ್ತದೆ ನೋಡಿ. ಫುಲ್ ಎಲ್ಲ ಚಂದಾಪುರ ಫುಲ್ ಇವತ್ತು ಜಾಮ್ ಇದೆ. ಇವತ್ತು ಬನ್ನಿ ಪಿಕಪ್ ಲೊಕೇಶನ್ ಹೋಗೋಣ. ಪಿಕಪ್ ಲೊಕೇಶನ್ ಬಂದಾಗೆ ಬೇಗನೆ 3 ಹುಡುಗರು ಇರ್ತಾರೆ. ಒಬ್ರಿಗೊಬ್ರಿಗೆ ಹೆಲ್ಪ್ ಮಾಡಿ ಅಂತ ಅಂದ್ಬಿಟ್ಟು ಬೇಗನೆ ಲೋಡಿಂಗ್ ಮಾಡ್ತಾರೆ. ಅಲ್ಲಿಂದ ಲೋಡ್ ಮಾಡಿಕೊಂಡು ನಾನು ಹೊರಡ್ತಾ ಇದ್ದೀನಿ ಡ್ರಾಪ್ ಲೊಕೇಶನ್ಗೆ. ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಕಿಲೋಮೀಟ್ರ್ ಎಷ್ಟಿದೆ ಅಂದರೆ 12 ಕಿಲೋಮೀಟ್ರ್ 21 ನಿಮಿಷ. ಹಾಗೆ ಬರ್ತಾ ಆಗೇ ಚಂದಾಪುರಲ್ಲಿ ಮತ್ತು ಮುನ್ಗಡೆ 5-6 ಕಿಲೋಮೀಟ್ರ್ ನಮ್ಮ ರೂಟ್ ಖಾಲಿ ಇತ್ತು. ಬರೋ ರೂಟ್ ನೋಡಿ ಫುಲ್ ಜಾಮು. ಮಿನಿಮಮ್ ಇಲ್ಲೂ ಮುನ್ಗಡೆ ನೆರಳೂರು ಹತ್ರ 1 ಕಿಲೋಮೀಟ್ರ್ವರೆಗೂ ಜಾಮ್ ಇರುತ್ತೆ ಬೆಂಗಳೂರಲ್ಲಿ, ಚಂದಾಪುರಲ್ಲಿ. ಸ್ಯಾಟರ್ಡೇ ದಿನ ಇದೇ ಥರ ಇರುತ್ತೆ. ಅನ್ಲೋಡ್ ಪಾಯಿಂಟಲ್ಲಿ ಬಂದಾಗ ನಾನೇ ಹೆಲ್ಪ್ ಮಾಡಿದೆ. ಪೋಸ್ಟ್ ಎಲ್ಲ ಒಳಗಡೆಯಿಂದ ತೆಗೆದುಬಿಟ್ಟು ಅನ್ಲೋಡ್ ಮಾಡೀವಿ. ಅನ್ಲೋಡ್ ಆದ ನಂತರ ಟ್ರಿಪ್ ಎಂಡ್ ಮಾಡ್ತೀವಿ. ಟ್ರಿಪ್ ಎಂಡ್ ಆದ ನಂತರ ಟ್ರಿಪ್ ಕಂಪ್ಲೀಟೆಡ್ ಅಂತ ಬರುತ್ತೆ. ಕಸ್ಟಮರ್ ನನಗೆ ಫೋನ್ಪೇ ಮಾಡ್ತಾರೆ. 467 ರೂಪಾಯಿ ಫೋನ್ಪೇ ಮಾಡ್ತಾರೆ. ಅದ ನಂತರ ಕಸ್ಟಮರ್ಗೆ ನಾವು ರೇಟಿಂಗ್ ಕೂಡ ಕೊಡ್ತೀವಿ. ಇದು ಆರ್ಡರ್ ಕಂಪ್ಲೀಟ್ ಆಯಿತು. 791 ರೂಪಾಯಿ ಬಾಡಿಗೆ. ಇದು ಇವೆಂಟ್ ಬಾಡಿಗೆ. ನಮ್ಮ ಹುಡುಗಿಗೆ ಬರುತ್ತೆ, ಆದರೆ ಅವ್ನು ಹುಡುಗರ ಹತ್ರ 10 ಸೆಕೆಂಡಲ್ಲಿ ಇರುತ್ತೆ. ಇದು ಆರ್ಡರ್ ನಾನೇ ಕಸ್ಕೊಂಡ್ಬಿಟ್ಟೆ. 2.6 ಕಿಲೋಮೀಟ್ರ್ ಪಿಕಪ್ಪಿಗೆ ಹೋಗ್ತಾ ಇದ್ದೀನಿ. ಇದು ಇವೆಂಟ್ ಬಾಡಿಗೆ ಇದೆ ನೋಡಿ. ಸಾಟರ್ಡೆ ಸಂಡೇ ಡೈಲಿ ಇರುತ್ತೆ ಇವೆಂಟ್ ಬಾಡಿಗೆ. ಎಲ್ಲಾದರೂ ಹೋಗಿ ನೈಟಲ್ಲಿ 10 ಗಂಟೆ 11 ಗಂಟೆ ಆದಮೇಲೆ ಬೀಳೋದು. ಅಲ್ಲಿಂದ ಲೋಡಿಂಗ್ ಮಾಡಿಕೊಂಡು ನಾನು ಟ್ರಿಪ್ ಸ್ಟಾರ್ಟ್ ಮಾಡಿಕೊಂಡು ಡ್ರಾಪ್ ಲೊಕೇಶನಿಗೆ ಹೊಡ್ತಾ ಇದೆ. ಡ್ರಾಪ್ ಲೊಕೇಶನ್ 17 ಕಿಲೋಮೀಟರ್ 43 ನಿಮಿಷ ತೋರಿಸ್ತಾ ಇತ್ತು ನೈಟಲ್ಲಿ. ಅನ್ಲೋಡ್ ಪಾಯಿಂಟಲ್ಲಿ ಬಂದೆ. ಇವ್ರದ್ದು ಅಂಗಡಿ ಇತ್ತು.
ಇದರಲ್ಲಿ ಲೇಡೀಸು ಅಂತಂದರೆ 1400 ರೂಪಾಯಿದು ಬಟ್ಟೆ ಇತ್ತು. ನಾನು ಕೇಳಿದೆ ಫ್ರಾಕ್ ಅಂತ ಹೇಳಿದ್ರು. ಸರಿ ಬಿಡು ಅಂತ ಅಂದ್ಬಿಟ್ಟು ನಾನು ಟ್ರಿಪ್ ಎಂಡ್ ಮಾಡಿದೆ. ನಮಗೆ ಎಲ್ಲ ಬೇಕಾಗುತ್ತೆ ಅವೆಲ್ಲ ಅಂತ ಅಂದ್ಬಿಟ್ಟು ನಾನು ಕಸ್ಟಮರ್ ಹತ್ರ 791 ರೂಪಾಯಿ ಫೋನ್ಪೇ ಮಾಡಿದೆ. 790 ರೂಪಾಯಿ ಫೋನ್ಪೇ ಮಾಡ್ತಾರೆ. ಇವತ್ತಿನ ಟುಡೇ ಅರ್ನಿಂಗು 2890.